ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಿಶ್ವರೂಪಿಯೇ ಶ್ರೀ ಗುರುವೇ, ನರಹರಿಯಾಗಿ ಬಂದಿರುವೆ. ಕಲಿಯಲ್ಲಿ ನಿಂದು ಕಲಕವದೂಡುತ್ತ ಕಣಗಾಪುರದೊಳು ನೆಲೆಸಿರುವೆ. ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ. ಭೀಮಾ ತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ. ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ. ಅಷ್ಟರೂಪದಿ ಅಷ್ಟತೀರ್ಥಗಳ ದರ್ಶನವಾನಿ ತೋರಿರುವೆ. ಕಾಶಿಲಿಂಗವು ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ. ನಿರ್ಗುಣ ಪಾದುಕೆಯೊಳಗಡೆ ಇರುವೆ, ಭಕ್ತರು ಕೂಗಲು ಓಗೊಡುವೆ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 4ನೇ ಭಾಗ, ಉತ್ತರಕಾಂಡ, 2ಯ ಸ್ಕಂದ, ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಮುಂದುವರಿದ ಗುರುಗಳ ಗಣಗಾಪುರದ ಪ್ರಸಂಗದ 12ನೇ ಭಾಗದಲ್ಲಿ ಹಿಪ್ಪರಿಗೆಯ ನರಹರಿಯನ್ನು ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡದ್ದು ಅಲ್ಲದೆ ಗುರುಗಳು ಏಕಕಾಲಕ್ಕೆ 8 ಗ್ರಾಮಗಳಲ್ಲಿ ದೀಪಾವಳಿಯನ್ನು ಆಚರಿಸಿದ್ದು ಎಂಬ 18ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಗಾಣಗಾಪುರದಲ್ಲಿ ಇರುವಾಗ ಗುರುಗಳ ಮಹಿಮೆಯು ಉತ್ತರೋತ್ತರವಾಗಿ ಪಸರಿಸ ಹತ್ತಿತು. ಬಹುಜನ ಭಾವುಕ ಭಕ್ತರು ಶುಭ ಕಲ್ಯಾಣೋತ್ಸುಕರಾಗಿ ನರಸಿಂಹ ಸರಸ್ವತಿ ಗುರುಗಳನ್ನು ತಮ್ಮಲ್ಲಿಗೆ ಗೌರವಪೂರ್ವಕ ಮರ್ಯಾದೆಯಿಂದಲೂ ವೈಭವದಿಂದಲೂ ಬರಮಾಡಿಕೊಳ್ಳುವ ಪ್ರಭೆಯು ನಡೆಯ ಹತ್ತಿತು. ಗುರುಗಳ ಶುಭಾಗಮನವೆಂದು ಅವರು ಷೋಡಶ ಪೂಜೆಯ ಸತ್ಕಾರಗಳಿಂದ ದೊಡ್ಡ ದೊಡ್ಡ ಸಮಾರಂಭಗಳನ್ನು ಏರ್ಪಡಿಸುತ್ತಿದ್ದರು. ಇಂಥವರಲ್ಲಿ ಹಿಪ್ಪರಿಗೆಯ ಗ್ರಾಮ ನಿವಾಸಿಗಳು ಪ್ರಾಮುಖ್ಯರಾಗಿದ್ದರು. ಒಂದು ಬಾರಿ ಆ ಗ್ರಾಮದವರೆಲ್ಲರೂ ಗಾಣಗಾಪುರದಿಂದ ಗುರುಗಳನ್ನು ತಮ್ಮ ಊರಿಗೆ ಕರೆದೊಯ್ದರು. ಆ ಗ್ರಾಮದಲ್ಲಿ ಕಲ್ಲೇಶ್ವರ ಶಿವಾಲಯವಿದ್ದಿತು. ಕಲ್ಲೇಶ್ವರನು ಪ್ರಭಾವಿ ದೇವನೆಂದು ಅಲ್ಲಿಯವರ ಗ್ರಹಿಕೆ. ಹೀಗಾಗಿ ಆ ಊರಿನ ನರಹರಿ ಎಂಬ ಬ್ರಾಹ್ಮಣನು ಕಲ್ಲೇಶ್ವರನನ್ನು ನಿತ್ಯವೂ ತ್ರಿಕಾಲದಲ್ಲಿ ಪೂಜಿಸುತ್ತಿದ್ದನು. ಅವನು ಆ ದೇವನ ನಿಸ್ಸೀಮ ಭಕ್ತನೆಂದು ಎಲ್ಲರೂ ಅವನನ್ನು ಮರ್ಯಾದಿಸುತ್ತಿದ್ದರು. ಮೇಲಾಗಿ ಆ ನರಹರಿಯಲ್ಲಿ ಕಾವ್ಯ ಪ್ರತಿಭೆಯು ಸ್ವಾಭಾವಿಕವಾಗಿದ್ದುದರಿಂದ ಅವನ ಮರ್ಯಾದೆಗೆ ಅದು ಒಂದು ಕಾರಣವಾಗಿದ್ದಿತು. ಅವನು ಕಲ್ಲೇಶ್ವರನ ಪೂಜೆಯಲ್ಲಿ ದಿನಾಲೂ ಒಂದೊಂದು ನೂತನ ಕವಿತೆ ರಚಿಸಿ ಕಲ್ಲೇಶ್ವರನನ್ನು ಸ್ತುತಿಸುತ್ತಿದ್ದನು. ಅವನು ಕಲ್ಲೇಶ್ವರನ ಹೊರತು ಉಳಿದ ಸುರ ನರರುಗಳನ್ನು ಸ್ತುತಿಸಲಾರೆನೆಂದು ಪ್ರತಿಜ್ಞೆಯನ್ನು ಕೂಡ ಮಾಡಿಕೊಂಡಿದ್ದನು. ಹಾಗೆಯೇ ಮುಂದೊಂದು ದಿನ ಗುರುಗಳು ಅಚಾನಕ್ಕಾಗಿ ಅಲ್ಲಿಗೆ ಹೋಗಿ ಆ ದಿನ ಅಲ್ಲಿಯೇ ಉಳಿದುಕೊಂಡಿರಲು ಗ್ರಾಮದ ಮುಖ್ಯಸ್ಥರೆಲ್ಲ ಬಂದು ಗುರುಪಾದ ದರ್ಶನ ಪಡೆದರು. ಆದರೆ ನರಹರಿಯು ಮಾತ್ರ ಬರಲಿಲ್ಲ. ಕೆಲವರು ನರಹರಿಯ ಬಳಿಗೆ ಹೋಗಿ, ಕವಿವರಿಯರೇ, ಗಾಣಗಾಪುರದಿಂದ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಇಲ್ಲಿಗೆ ಆಗಮಿಸಿರುವರು. ಅವರು ಪದ್ಯ ಗೀತೆ ಗಾಯನಗಳ ಮೇಲೆ ಬಲು ಪ್ರೀತಿಯುಳ್ಳವರಿರುವರು. ನೀವು ನಮ್ಮ ನಾಡಿನ ಪ್ರಖ್ಯಾತ ಕವಿಗಳು. ಹೀಗಿರಲು ಇಂದು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳ ಮಹಿಮೆ ಪ್ರಭಾವಗಳನ್ನೊಳಗೊಂಡ ಕೆಲವು ಕವಿತೆಗಳನ್ನು ರಚಿಸಿ ಅವರೆದುರು ಹಾಡಬೇಕು ಎಂದು ಹೇಳಿದರು. ಅದಕ್ಕೆ ನರಹರಿಯು, ನಾನು ಕಲ್ಲೇಶ್ವರನ ಹೊರತು ಅನ್ಯರನ್ನು ಸ್ತುತಿಸುವ ಗದ್ಯ ಪದ್ಯ ರಚಿಸುವುದಿಲ್ಲೆಂಬ ಪಣ ತೊಟ್ಟಿರುವೆನು. ಅಲ್ಲದೆ ಕಲ್ಲೇಶ್ವರ ದರ್ಶನದ ಹೊರತು ಇನ್ನುಳಿದವರ ದರ್ಶನ ತೆಗೆದುಕೊಳ್ಳುವುದು ನನಗೆ ಅಗತ್ಯವಿಲ್ಲ ಎಂದು ಸ್ಪಷ್ಟೋಕ್ತಿಗಳನ್ನಾಡಿದನು. ಅವನಲ್ಲಿಗೆ ಬಂದವರು ನಿರುಪಾಯರಾಗಿ ಅಲ್ಲಿಂದ ಹಿಂದಿರುಗಿದರು. ನರಹರಿಯು ಅಂದಿನ ದಿನ ಕಲ್ಲೇಶ್ವರನ ಪೂಜೆಗೆ ಹೋಗಿ ಪೂಜೆ ಆರಂಭಿಸುವಷ್ಟರಲ್ಲಿಯೇ ಅವನಿಗೆ ಅಸಹ್ಯ ನಿದ್ರೆ ಬಂದಿತು. ಅವನ ಇಚ್ಛೆ ಇಲ್ಲದೆ ಅವನ ಕಣ್ಣುಗಳು ರೆಪ್ಪೆಗೂಡಿದವು. ಅವನ ಇಂದ್ರಿಯಗಳ ಬಾಹ್ಯ ವ್ಯಾಪಾರ ನಿಂತಿತು. ಕೂಡಲೇ ಅವನ ಜೀವಾತ್ಮನು ಸ್ವಪ್ನ ಸೃಷ್ಟಿಯಲ್ಲಿ ಸಂಚರಿಸ ಹತ್ತಿದನು. ಅಂದು ಅವನು ಕಂಡ ಕನಸಿನಲ್ಲಿ ಅವನ ಇಷ್ಟಲಿಂಗವಾದ ಕಲ್ಲೇಶನ ಮೇಲೆ ಗಣಗಾಪುರದ ನರಸಿಂಹ ಸರಸ್ವತಿಗಳು ಕುಳಿತಿರುವುದನ್ನು ಕಂಡನು. ಮತ್ತು ತಾನು ಆ ಗುರುಗಳನ್ನು ಒಳ್ಳೆ ಭಕ್ತಿಯಿಂದ ಪೂಜಿಸುತ್ತಿರುವಂತೆಯೂ ಕನಸನ್ನು ನೋಡಿದನು. ಆ ಕನಸಿನಲ್ಲಿಯೇ ಗುರುಗಳು ಅವನನ್ನು ಕುರಿತು, ಹೇ ನರಹರಿ ಕವಿಯೇ, ಮಾನವನ ಮೇಲೆ ಭಕ್ತಿಯನ್ನಿಡದ ನೀನು ನಮ್ಮನ್ನೇಕೆ ಪೂಜಿಸುವೆ ಎಂದು ಕೇಳಿರುವರು. ಆದರೆ ಅವನು ಕನಸಿನಲ್ಲಿಯೇ ಗುರುಗಳನ್ನು ಷೋಡಶೋಪಚಾರಗಳಿಂದ ಪೂಜಿಸಿ ಗುರುಪರವಾದ ಪದ್ಯಗಳನ್ನು ಹಾಡಿ ನಲಿಯುತ್ತಿರುವಷ್ಟರಲ್ಲಿಯೇ ಪಕ್ಕನೆ ಎಚ್ಚರಗೊಂಡನು. ನಿದ್ದೆ ತಿಳಿದು ಕಣ್ಣೊರೆಸಿಕೊಳ್ಳುತ್ತಾ ಕಲ್ಲೇಶ್ವರ ಲಿಂಗವನ್ನು ನೋಡಿದನು. ಸ್ವಪ್ನ ಕಂಡಂತೆ ಗುರುಗಳು ಲಿಂಗದ ಮೇಲೆ ಇದ್ದಿರಲಿಲ್ಲ. ಕೌತುಕಗೊಂಡನು. ತಾನು ನಿಂದಿಸಿದ ಅವತಾರಿಕ ಮಹಾಪುರುಷನು ನಿಜವಾಗಿಯೂ ಜಗದ್ಗುರುವು. ಅವನೇ ತ್ರಿಮೂರ್ತಿಯ ಅವತಾರಿಕನು. ಇನ್ನು ನಾನು ಆ ಗುರುಗಳ ದರ್ಶನ ತೆಗೆದುಕೊಂಡೇ ಉದ್ಧತನಾಗಬೇಕು ಎಂದು ಉದ್ಧಾರವಾಗಬೇಕು ಎಂದು ಮನದಲ್ಲಿ ನಿರ್ಧರಿಸಿ ಆ ಶಿವಾಲಯದಿಂದ ಶ್ರೀ ಗುರುಗಳ ವಾಸ್ತವ್ಯವಿರುವಲ್ಲಿಗೆ ಬಂದನು. ಅಲ್ಲದೆ ಗುರುಗಳನ್ನು ಕುರಿತು, ಗುರುದೇವ ದಯಮಾಡು ಎಂದು ವಿನಯದಿಂದ ಪ್ರಾರ್ಥಿಸಿದನು. ಶ್ರೀ ಗುರುವಿನ ಮಹಿಮೆಯನ್ನು ತನ್ನ ಕಾವ್ಯವಾಣಿಯಿಂದ ಮನಸಾರೆ ಹೊಗಳಿ ಹಾಡಿದನು. ಶ್ರೀ ಗುರುವರನೇ,
ನೀನೇ ನನ್ನ ಕಲ್ಲೇಶ್ವರನು. ನಿನ್ನ ದರ್ಶನದಿಂದ ನನಗೆ ನಿಕ್ಷೇಪ ದೊರೆತು ಆನಂದದಲ್ಲಿ 100 ಮಡಿ ಆನಂದವಾಗಿದೆ. ಕೃಪೆ ಮಾಡು ಎಂದು ನಮಸ್ಕರಿಸಿದನು. ಶ್ರೀ ಗುರುಗಳು, ಹೇ ಕವಿ ನರಹರಿಯೇ, ನಮ್ಮ ನಿಂದೆಯನ್ನು ಮಾಡುತ್ತಿದ್ದ ನಿನ್ನಲ್ಲಿ ಒಮ್ಮಿಂದೊಮ್ಮೆ ಭಕ್ತಿಯು ಅದೆಂತೂ ಹುಟ್ಟಿತು ಎನ್ನಲು ಅವನು, ಸ್ವಾಮಿ ಜ್ಯೋತಿರ್ಮಯ ಆನಂದಮೂರ್ತಿಯೇ, ನಾನು ಇದುವರೆಗೆ ಕಲ್ಲೇಶ್ವರನ ಪೂಜೆ ಮಾಡಿ ಸಂಗ್ರಹಿಸಿದ ಪುಣ್ಯ ಬಲದಿಂದ ಇಂದು ನಿಮ್ಮ ದರ್ಶನ ನನಗೆ ಒದಗಿತು. ನಾನು ಇಂದಿನ ಪೂಜೆಯಲ್ಲಿ ಲಿಂಗದ ಮೇಲೆ ನಿಮ್ಮನ್ನು ಕಂಡೆನು. ಅದು ಸ್ವಪ್ನದಂತಾಯಿತು. ಈಗ ಪ್ರತ್ಯಕ್ಷ ನಿಮ್ಮ ದರ್ಶನವಾಯಿತು. ನನ್ನ ಅಂತಃಕರಣವು ದೃಢವಾಯಿತು. ನನ್ನನ್ನು ನಿಮ್ಮ ಶಿಷ್ಯವರ್ಗದಲ್ಲಿ ಸೇರಿಸಿಕೊಳ್ಳಬೇಕು ಎಂದು ಪ್ರಾರ್ಥಿಸಿ ಸ್ತೋತ್ರ ಮಾಡಿದನು. ಗುರುಗಳು, ಹೇ ಕವಿಯೇ, ಕಲ್ಲೇಶ್ವರನು ನಮಗೆ ಶ್ರೇಷ್ಠನು. ನೀನು ದಿನಾಲೂ ಅವನನ್ನು ಪೂಜಿಸು. ನಾವು ಸತತವೂ ಅವನಲ್ಲಿಯೇ ಇರುವೆವು ಎಂದು ಹೇಳಿದರೂ ಆತನು ಒಡಂಬಡದೆ ಗುರು ಸ್ವಾಮಿಗಳೊಡನೆ ಗಣಗಾಪುರಕ್ಕೆ ಬಂದನು. ಕಾವ್ಯ ರಚನೆಯಿಂದ ಗುರುಸೇವೆ ಮಾಡುತ್ತಾ ಅಂದಿನಿಂದ ಗುರುಮಠದಲ್ಲಿಯೇ ಉಳಿದನು. ಅವನು ಗುರುಗಳ ಮೇಲೆ ಅನೇಕ ಕವಿತೆಗಳನ್ನು ರಚಿಸಿ ಹಾಡಿ ಅವರ ಶಿಷ್ಯವರ್ಗದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದನು. ಇರಲಿ, ಹೀಗಿರಲು ಅತ್ತ ಮುಂದೊಂದು ದಿನ ದೀಪಾವಳಿ ಹಬ್ಬವು ಗಾಣಗಾಪುರ ಹಾಗೂ ಸುತ್ತಲಿನ ಕೆಲವು ಗ್ರಾಮಗಳಲ್ಲಿ ಒಳ್ಳೆ ಸಡಗರದಿಂದ ಆಚರಿಸಲ್ಪಟ್ಟಿತು. ಶ್ರೀ ಗುರುಗಳು 8 ಗ್ರಾಮಗಳ ಪ್ರತಿಯೊಂದು ಊರಿನಲ್ಲಿ ಭಾಗವಹಿಸಿದುದರಿಂದಲೇ ಆ ವರುಷ ಆಯಾ ಊರುಗಳಲ್ಲಿ ಆ ಹಬ್ಬಕ್ಕೆ ಬಲು ಕಳೆಯುಂಟಾಯಿತು. ಅದು ಎಂತೆಂದರೆ, ಗಾಣಗಾಪುರದ ಸುತ್ತಲಿನ 7 ಹಳ್ಳಿಯವರು ಏಕಕಾಲಕ್ಕೆ ಗುರುಗಳ ಸನ್ನಿಧಿಗೆ ಬಂದರು. ಗುರುಗಳನ್ನು ತಮ್ಮಲ್ಲಿಗೆ ಬರಮಾಡಿಕೊಂಡು ಹಬ್ಬವನ್ನು ಉತ್ಸಾಹದಿಂದ ಆಚರಿಸಬೇಕೆಂದು ಆ ಪ್ರತಿಯೊಂದು ಹಳ್ಳಿಯ ಪ್ರಮುಖರ ವಿಚಾರವಿದ್ದಿತು. ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಬಂದಿದ್ದರು. ಒಬ್ಬರ ವಿಚಾರವು ಇನ್ನೊಬ್ಬರಿಗೆ ಗೊತ್ತಿರಲಿಲ್ಲ. ಅಕಸ್ಮಾತ್ ಏಕ ಸಮಯ ವಿಚ್ಛೇದವಾಗಿ ಅವರು ಗುರುಮಠಕ್ಕೆ ಬಂದು ಗುರುಗಳನ್ನು ಕಂಡರು. ಮೊದಲು ಒಂದು ಹಳ್ಳಿಯವರು ಗುರುಗಳ ಮುಂದೆ ಒಂದು ಫಲವನ್ನಿಟ್ಟು, ಸ್ವಾಮಿಗಳು ದೀಪಾವಳಿ ಹಬ್ಬಕ್ಕೆ ನಮ್ಮ ಊರಿಗೆ ದಯಮಾಡಿಸಬೇಕು ಎಂದು ಹೇಳಿ ನಮಸ್ಕರಿಸಿದರು. ಗುರುಗಳು ಅವರ ಆಮಂತ್ರಣ ಸ್ವೀಕರಿಸುವ ವಿಚಾರದಲ್ಲಿರುವಾಗ ಇನ್ನೊಂದು ಗ್ರಾಮದ ಪ್ರಮುಖರು ಮೊದಲಿನವರಂತೆ ಪ್ರಾರ್ಥಿಸಿದರು. ಗುರುಗಳು ಇನ್ನಷ್ಟು ವಿಚಾರ ಕೇಳಿದರು. ಇವರಂತೆ ಉಳಿದ ಗ್ರಾಮಗಳ ಹಿರಿಯರು ಪ್ರತ್ಯೇಕವಾಗಿ ಬಂದು ಕಾಯಿ ಇಟ್ಟು ಗುರುಗಳನ್ನು ಕುರಿತು ತಾವು ದೀಪಾವಳಿಗೆ ನಮ್ಮಲ್ಲಿ ಬರಬೇಕೆಂದು ಆಮಂತ್ರಿಸಿದರು. ಪ್ರತಿಯೊಬ್ಬರ ಆಮಂತ್ರಣವು ಅಗತ್ಯವಾಗಿ ಹಾಗೂ ಅಂತಃಕರಣಯುಕ್ತವಾಗಿಯೇ ಇದ್ದಿತು. ಹೀಗೆ 7 ಊರಿನವರಿಂದ ಒಂದೇ ಕಾಲಕ್ಕೆ ಒಂದೇ ಹಬ್ಬಕ್ಕೆ ಒಬ್ಬರೇ ಗುರುಗಳಿಗೆ ಆಮಂತ್ರಣಗಳು ಬಂದುದು ಶ್ರೀ ಗುರುಗಳ ಲೀಲಾದ್ಯೋತಕವೆಂದೇ ಹೇಳಬೇಕು. ಹೀಗೆ ಪ್ರತಿಯೊಂದು ಊರಿನವರು ಗುರುವಿನ ಮುಖದಿಂದ ತಮಗೆ ತಥಾಸ್ತು ಎಂಬ ಪ್ರಸಾದ ವಾಕ್ಯವು ಸಿಕ್ಕೇ ಸಿಗುವುದು ಎಂಬ ಭರವಸೆಯಿಂದ ಗುರುಗಳ ಸಮ್ಮತಿಗಾಗಿ ಕಾದು ಕುಳಿತಿದ್ದರು. ಗುರುಗಳು ಆ 7 ಊರಿನ ಪ್ರಮುಖರನ್ನು ನೋಡಿ ನಕ್ಕು, ನಾನು ಇರುವವನು ಒಬ್ಬನು, ಏಕಕಾಲಕ್ಕೆ ನಿಮ್ಮೆಲ್ಲರಿಗೆ ನಾನು ಬರುವುದು ಸಾಧ್ಯವಿದೆಯೇ ಎಂದು ಕೇಳಿದರು. ಅದೇನೇ ಇರಲಿ, ಸ್ವಾಮಿಗಳು ನಮ್ಮಲ್ಲಿಗೆ ಬರಲಿಕ್ಕೆ ಬೇಕು ಎಂದು ಹೇಳಿ ಪ್ರತಿಯೊಬ್ಬರು ಆಗ್ರಹ ಕೊಟ್ಟು ಕುಳಿತರು. ಇದರಿಂದ ಅವರವರೊಳಗೆ ವಾಗ್ಯುದ್ಧವೇ ಉದ್ಭವಿಸುವಂತಾಯಿತು. ಅಷ್ಟರಲ್ಲಿ ಗಾಣಗಾಪುರದ ಸ್ಥಳೀಕ ಪ್ರಮುಖರು ಬಂದು ಗುರುಗಳ ಮುಂದೆ ಕಾಯಿ ಇಟ್ಟು ದೀಪಾವಳಿಯ ದಿನಗಳಲ್ಲಿ ಗುರುಗಳ ಗೌರವತೆಯಲ್ಲಿ ನೆರವೇರಿಸುವ ಕಾರ್ಯಕ್ರಮವು ಪತ್ರಿಕೆಗಳನ್ನು ಗುರುಗಳ ಮುಂದಿಟ್ಟರು. ಅವರು ಅದನ್ನು ನೋಡಿ ಇದು 8ನೆಯ ಆಮಂತ್ರಣವು ಎಂದು ಎಲ್ಲರಿಗೂ ತಿಳಿಸಿದರು. ಹಾಗೂ ನೀವೆಲ್ಲರೂ ಕೂಡಿ ಊಹಾಪೋಹ ಮಾಡಿರಿ, ನಾವು ಯಾವ ಗ್ರಾಮಕ್ಕೆ ಹೋಗಬೇಕು ಎಂಬುದನ್ನು ನಿರ್ಣಯಿಸಿ ನನಗೆ ತಿಳಿಸಿರಿ ಎಂದು ಹೇಳಿ ಮಠದ ಒಂದು ಏಕಾಂತ ಸ್ಥಳಕ್ಕೆ ಹೋಗಿ ಕುಳಿತರು. ಎಲ್ಲರ ಉದ್ದೇಶ ಹಠಗಳು ಒಂದೇ ಇದ್ದುದರಿಂದ ಅವರು ಯಾವ ನಿರ್ಣಯವನ್ನು ನಿಶ್ಚಿತಪಡಿಸಲಿಲ್ಲ. ಅದರಂತೆ ಒಬ್ಬಿಬ್ಬರು ಒಳಗೆ ಹೋಗಿ ಗುರುಗಳಿಗೆ ತಿಳಿಸಿ ಬಂದರು. ಬಳಿಕ ಶ್ರೀ ಗುರುಗಳು ಆ 7 ಗ್ರಾಮದವರಲ್ಲಿ ಒಂದೊಂದು ಗ್ರಾಮದ ಪ್ರಮುಖರನ್ನು ತಾವು ಕುಳಿತಲ್ಲಿಗೆ ಕರೆಯಿಸಿ, ನಾವು ಒಂದು ವೇಳೆಗೆ ಎಲ್ಲ ಕಡೆಗೆ ಹೋಗಲು ಶಕ್ಯವಿದೆಯೇ? ಒಬ್ಬರನ್ನು ಬಿಟ್ಟು ಇನ್ನೊಬ್ಬರಲ್ಲಿ ಪ್ರಕಟವಾಗಿ ಹೋದರೆ ಅದೊಂದು ಪಂಕ್ತಿ ಪ್ರಪಂಚವಾಗುವುದು. ಆದುದರಿಂದ ನಾವು ಎಲ್ಲಿಗೂ ಹೋಗಬಾರದೆಂದು ನಿರ್ಧರಿಸಿರುವೆವು. ಆದರೂ ಇದೊಂದು ದೊಡ್ಡ ಹಬ್ಬ, ಇದನ್ನು ಆಚರಿಸಲೇಬೇಕಲ್ಲವೇ? ನಿಮ್ಮಲ್ಲಿ ನಮಗೆ ಅನುಕೂಲತೆ ಮಾಡಿದರೆ ನಾವು ಧನತ್ರಯೋದಶಿ ದಿನವೇ ಅಲ್ಲಿಗೆ ಬರುವೆವು. ಹಬ್ಬ ಮುಗಿದ ನಂತರ ಎಲ್ಲಿಯೂ ಹೋಗದೆ ಹಿಂದಿರುಗಿ ಈ ನಮ್ಮ ಸ್ಥಾನಕ್ಕೆ ಬರುವೆವು. ಇದನ್ನು ನೀವು ಪ್ರಕಟಿಸದೆ ಹಾಗೆ ಹೋಗಿಬಿಡಿರಿ ಎಂದು ಹೇಳಲು ಅವರವರು ತಮ್ಮಲ್ಲಿ ಗುರುಗಳ ಆಗಮನವಾಗುವುದೆಂದು ಹಿಗ್ಗುತ್ತಾ ತಮ್ಮ ತಮ್ಮ ಊರಿಗೆ ಹೊರಟು ಹೋದರು. ಗುರುಗಳು ಇದರಂತೆಯೇ ಹೇಳಿ ಆ 7 ಗ್ರಾಮದವರನ್ನು ಕಳಿಸಿಕೊಟ್ಟರು. 7 ಹಳ್ಳಿಯವರು ಹೋದ ನಂತರ ಗುರುಗಳು ಊರಿನವರನ್ನು ಕುರಿತು, ಇಲ್ಲಿಯೇ ನಮಗೆ ಹಬ್ಬದ ಸಂಭ್ರಮ ಒದಗಿಸಲು ಇನ್ನೊಂದು ಹಳ್ಳಿಗೆ ಹೋಗಿ ಶ್ರಮ ಪಡುವುದು ಯೋಗ್ಯವಲ್ಲ. ಆದ್ದರಿಂದ ನಾವು ಯಾವ ಗ್ರಾಮಕ್ಕೂ ಹೋಗುವುದಿಲ್ಲ. ನೀವು ಸಿದ್ಧಪಡಿಸುವ ಈ ಕಾರ್ಯಕ್ರಮವು ಸರಿಯಾಗಿ ಸಾಗಲಿ ಎಂದರು. ಆಗ ಗಾಣಗಾಪುರದವರಿಗೆ ಬಲು ಆನಂದ ಉಂಟಾಗಿ ಅವರು ಹಬ್ಬದ ಎಲ್ಲ ಸಿದ್ಧತೆ ಮಾಡಿದರು.
ಗುರುಗಳ ಯುಕ್ತಿಯು ಯಾರಿಗೂ ತಿಳಿಯಲಿಲ್ಲ. ತ್ರಯೋದಶಿಯ ದಿನ ಪ್ರತಿಯೊಂದು ಹಳ್ಳಿಯವರು ಶ್ರೀ ಗುರುಗಳನ್ನು ಸ್ವಾಗತಿಸಿಕೊಂಡು ಹಬ್ಬಕ್ಕೆ ತಯಾರಿ ಮಾಡಿದರು. ಅದೇ ದಿನ ಗಣಗಾಪುರದಲ್ಲಿಯೂ ಗುರುಗಳ ಮರ್ಯಾದೆಗೆ ಸಡಗರದಿಂದ ಆರಂಭವಾಯಿತು. ಹಬ್ಬವು ಕಡೆ ಪಂಚಮಿಗೆ ಮುಕ್ತಾಯವಾಯಿತು. ಗುರುಗಳು ಗುರುಮಠದಲ್ಲಿ ಹಾಗೂ ಪ್ರತಿಯೊಂದು ಊರಿನವರು ಗುರುಗಳನ್ನು ಬೀಳ್ಕೊಟ್ಟ ಸಂಭ್ರಮದ ಆನಂದದಲ್ಲಿ ಮುಳುಗಿದರು. ಹೀಗಿರಲು ಮುಂದೆ ಹುಣ್ಣಿಮೆಗೆ ಗುರುಮಠದಲ್ಲಿ ಕಾರ್ತಿಕಾರಾಧನೆ ಆರಂಭವಾಯಿತು. ಗುರುಗಳು ಹಬ್ಬಕ್ಕೆ ಹೋದಾಗ ಪ್ರತಿ ಊರಿನವರಿಗೂ ಹುಣ್ಣಿಮೆಗೆ ಬರಬೇಕು ಎಂದು ಅಪ್ಪಣೆ ಕೊಟ್ಟಿದ್ದರು. ಅದರಂತೆ ಆ 7 ಹಳ್ಳಿಯವರು ಬಂದರು. ಅವರು ಒಂದೆಡೆಯಲ್ಲಿ ಕುಳಿತು ಹರಟೆ ಹೊಡೆಯುತ್ತಿರುವಾಗ ಒಂದು ಗ್ರಾಮದವರು, ಈ ಸಾರೆ ಹಬ್ಬಕ್ಕೆ ಗುರುಗಳು ನಮ್ಮಲ್ಲಿ ದಯಮಾಡಿಸಿದರು ಎಂದರು. ಇನ್ನೊಂದು ಗ್ರಾಮದವರು, ಇದು ತೀರಾ ಸುಳ್ಳು, ಗುರುಗಳು ನಮ್ಮಲ್ಲಿಗೆ ಬಂದಿದ್ದರು ಎಂದರು. ಇದರಂತೆ 7 ಊರಿನವರು ತಮ್ಮ ತಮ್ಮ ಹೇಳಿಕೆ ಸಮರ್ಥಿಸಿ ಮಾತಾಡಿದರು. ಕಡೆಗೆ ಇದರ ಸತ್ಯಾಸತ್ಯತೆ ಗುರುಗಳಿಂದಲೇ ವ್ಯಕ್ತವಾಗಲಿ ಎಂದು ಅವರೆಲ್ಲರೂ ಗುರುಗಳ ಬಳಿಗೆ ಹೋಗಲು ಎದ್ದರು. ಅಷ್ಟರಲ್ಲಿ ಗಾಣಗಾಪುರದ ಮುಖಂಡರು ಅಲ್ಲಿಗೆ ಬಂದರು. ಆ 7 ಹಳ್ಳಿಯವರನ್ನು ಕುರಿತು, ವ್ಯರ್ಥ ನುಡಿದು ಸತ್ಯಕ್ಕೆ ಕಳಂಕ ಹಚ್ಚಬೇಡಿರಿ. ಹಬ್ಬದಲ್ಲಿ ಶ್ರೀಗುರುಗಳು ಈ ಗ್ರಾಮದಲ್ಲಿಯೇ ಇದ್ದು ನಮ್ಮನ್ನು ಆನಂದಗೊಳಿಸಿದರು ಎಂದು ಹೇಳಲು ಎಲ್ಲರೂ ದಿಗಿಲುಗೊಂಡರು. ಗುರು ಮಹಿಮೆಯು ಅಗಮ್ಯ ಎಂದು ಎಲ್ಲರೂ ಉದ್ಗರಿಸಿದರು. ಹಾಗೂ ಎಲ್ಲರೂ ಗುರುಗಳ ಹತ್ತಿರ ಹೋಗಿ ನಮಸ್ಕರಿಸಿದರು. ಗುರುಗಳು ತಮ್ಮ ಆನಂದ ಮುದ್ರೆಯಲ್ಲಿ ತೇಲಾಡುತ್ತಾ ಮಂದಹಾಸದಿಂದ ನಿರೀಕ್ಷಿಸಿ ಎಲ್ಲರನ್ನೂ ಸಂತೋಷಗೊಳಿಸಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.